ಹಲೋ ಮಕ್ಕಳೇ, 9ನೇ ತರಗತಿಯ ಬೋರ್ಡ್ನಿಂದ ಬಿಡಲ್ಪಟ್ಟಂತಹ 2026ನೇ ಸಾಲಿನ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಜೀವಶಾಸ್ತ್ರದಲ್ಲಿ ಬಂದಂಥ ಪ್ರಶ್ನೆಗಳನ್ನು ಈಗ ತಿಳಿದುಕೊಳ್ಳೋಣ. ಅದರ ಉತ್ತರಗಳನ್ನು ಚರ್ಚೆ ಮಾಡೋಣ. ಭಾಗ ಸಿ ಜೀವಶಾಸ್ತ್ರವು 26ರಿಂದ 38ನೇ ಪ್ರಶ್ನೆವರೆಗೆ ಒಳಗೊಳ್ಳುತ್ತೆ. ಇದರಲ್ಲಿ 1, 2, 3, 4, 5 ಅಂಕದ ಎಲ್ಲ ಪ್ರಶ್ನೆಗಳು ಇರ್ತವೆ. ಮತ್ತು ಇದರೊಳಗೆ ಚಾಯ್ಸ್ಗಳು ಕೂಡ ಇರ್ತವೆ. ಹೇಗೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. 26ನೇ ಪ್ರಶ್ನೆ, ಜೀವಕೋಶ ಪೊರೆಯ ಮತ್ತೊಂದು ಹೆಸರೇನು ಅಂತ. ಅರೆವ್ಯಾಪ್ಯ ಪೊರೆ ಅಥವಾ ಅರೆಪಾರಕ ಪೊರೆ ಅನ್ನೋದು ಇದಕ್ಕೆ ಉತ್ತರ. ನ್ಯೂಕ್ಲಿಯರ್ ಪೊರೆ ಅಂದರೆ ನ್ಯೂಕ್ಲಿಯಸನ್ನು ಆವರಿಸಿರುವ ಪೊರೆ. ಈ ಚಾಯ್ಸ್ಗಳದ್ದು ನಾವು ಇಂಪಾರ್ಟೆನ್ಸ್ ತಿಳ್ಕೊಳ್ಳೋಣ. ಅದು ಬ್ಯಾಕ್ಟೀರಿಯಾಗಳಲ್ಲಿ ಇರೋದಿಲ್ಲ, ನಮ್ಮ ದೇಹದಲ್ಲಿ ಅಂದರೆ ಮೇಲ್ಮಟ್ಟದ ಜೀವಿಗಳಲ್ಲಿ ಎಲ್ಲದರಲ್ಲೂ, ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಇರುತ್ತೆ. ನ್ಯೂಕ್ಲಿಯೋಪ್ಲಾಸಮ್ ಅಂದರೆ ನ್ಯೂಕ್ಲಿಯಸ್ನೊಳಗಿರುವಂಥ ದ್ರವ. ಇನ್ನು ಕೋಶ ಭಿತ್ತಿ ಸಸ್ಯಕೋಶಗಳನ್ನು ಆವರಿಸಿರುವಂಥ ಕೋಶಪೊರೆಯ ಹೊರಭಾಗದಲ್ಲಿರುವಂಥ ಒಂದು ದಪ್ಪನಾದ ಗೋಡೆ. ಇದರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಈ ಕೋಶ ಭಿತ್ತಿಯು ಸಸ್ಯಕೋಶಕ್ಕೆ ಒಂದು ಆಕಾರವನ್ನು ಕೊಡುತ್ತೆ. ಇನ್ನು 27ನೇ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ, ತನ್ನದೇ ಆದ DNA ಅಥವಾ ರೈಬೋಸ್ಗಳನ್ನು ಹೊಂದಿರುವಂತಹ ಅಥವಾ ರೈಬೋಸೋಮನ್ನು ಹೊಂದಿರುವಂಥ ಕಣದಂಗಗಳು ಯಾವ್ಯಾವುದು ಅಂತ ಕೇಳಿದೆ. ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಗಳಲ್ಲಿ ಕ್ಲೋರೋಪ್ಲಾಸ್ಟ್ ಬರುತ್ತೆ, ಕ್ರೋಮೋಪ್ಲಾಸ್ಟ್ ಬರುತ್ತೆ. ಇವುಗಳೆಲ್ಲ ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವಂಥ ಕಣದಂಗಗಳಾಗಿರ್ತವೆ. ಮೈಟೋಕಾಂಡ್ರಿಯಾವನ್ನು ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಅದು ಶಕ್ತಿಯನ್ನು ಉತ್ಪಾದನೆ ಮಾಡಿ ATP ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಪ್ಲಾಸ್ಟಿಡ್ ಅಥವಾ ಕ್ಲೋರೋಪ್ಲಾಸ್ಟ್ ಅನ್ನೋದು ಸಸ್ಯಕೋಶದಲ್ಲಿ ಮಾತ್ರ ಇರುತ್ತೆ. ಮೈಟೋಕಾಂಡ್ರಿಯಾ 2 ಕೋಶಗಳಲ್ಲಿರುತ್ತೆ. ಕ್ಲೋರೋಪ್ಲಾಸ್ಟು ದ್ಯುತಿ ಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತೆ, ಆಹಾರವನ್ನು ತಯಾರಿಸುತ್ತೆ. ಇನ್ನು 28ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕಂಡುಬರುವಂತಹ ಉತ್ತಮ ತಳಿಯ ಸ್ವದೇಶಿ ಹಸುಗಳು, ಅವುಗಳ ವೈಜ್ಞಾನಿಕ ಹೆಸರುಗಳು ಯಾವುದು ಅಂತ ಕೇಳಿದ್ರೆ ಬಾಸ್ ಇಂಡಿಕಸ್ ಅಂತ ಬರಿಬೇಕು. ಈ ಪ್ರಶ್ನೆಯಲ್ಲಿ ಸ್ವಲ್ಪ ತಪ್ಪಿದೆ ಅಂತ ನನ್ನ ಭಾವನೆ. ಸ್ವದೇಶಿ ತಳಿಗಳಿಗೆ ಉದಾಹರಣೆಗಳು ಸಿಂಧಿ, ಸಾಹಿವಾಲ್ ಮತ್ತು ಹಳ್ಳಿಕಾರ್ ಆಗಬೇಕು. ಈ ಭಾರತೀಯ ಹಸುವಿನ ವೈಜ್ಞಾನಿಕ ಹೆಸರು ಅಂತ ಕೇಳಿದಾಗ ಬಾಸ್ ಇಂಡಿಕಸ್ ಅಂತ ಆರಿಸ್ಕೋಬೇಕು. ಇನ್ನು ಬಾಸ್ ಬುಬಾಲಿಸ್ ಅಂತಂದರೆ ಎಮ್ಮೆಯ ವೈಜ್ಞಾನಿಕ ಹೆಸರು. ಜರ್ಸಿ ಬ್ರೌನ್ಸಿಸ್ ಅನ್ನೋದು ವಿದೇಶೀಯ ಹಸುವಿನ ತಳಿಗಳು. ಬೇರೆ ದೇಶದಿಂದ ಭಾರತಕ್ಕೆ ತರಿಸ್ಕೊಂಡು ಬೆಳೆಸಿ ಅವುಗಳ ತಳಿಗಳನ್ನು ಅಭಿವೃದ್ಧಿ ಮಾಡಿದಂಥ ತಳಿಗಳು ಜರ್ಸಿ, ಬ್ರೌನ್ ಸ್ವಿಸ್, ಹಾಲ್ಸ್ಟೀನ್ ಇವುಗಳೆಲ್ಲ ಬರ್ತವೆ. ಈಗ ಮುಂದಿನ ಮೇನ್ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 12ನೇ ಮೇನ್ ಇದು. ಇದರೊಳಗೆ 29, 30, 31ನೇ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಫಸ್ಟ್ ಕ್ವಶನ್ ನೋಡೋಣ. 29ನೇ ಪ್ರಶ್ನೆ, ಜೀವಕೋಶದಲ್ಲಿನ ಲೈಸೋಸೋಮ್ನ ಕಾರ್ಯವೇನು? ಲೈಸೋಸೋಮ್ಗೆ ಆತ್ಮಹತ್ಯಾ ಸಂಚಿ ಅಂತಾರೆ. ಅಂದರೆ ಇದು ತಾನಿರುವ ಕೋಶವನ್ನೇ ನಾಶ ಮಾಡಬಲ್ಲ ಒಂದು ಕಣದಂಗ ಆಗಿರುತ್ತೆ. ಇದರ ಕಾರ್ಯ ಏನು ಅಂತ ನೋಡೋಣ. 1ನೇದಾಗಿ ಜೀರ್ಣಕ್ರಿಯೆಗೆ ಬೇಕಾದಂಥ ಕಿಣ್ವಗಳನ್ನು ಸ್ರವಿಸುತ್ತೆ ಮತ್ತು ಕೋಶದಲ್ಲಿ ರೋಗಾಣುಗಳನ್ನು ಜೀರ್ಣ ಮಾಡೋಕ್ಕೆ ಅಥವಾ ಸಂಕೀರ್ಣ ಪೋಷಕಾಂಶಗಳನ್ನು ಜೀರ್ಣಿಸೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮರುಬಳಕೆ ಮಾಡೋದಕ್ಕೆ ತನ್ನ ಕೋಶದಲ್ಲಿರುವಂಥ ಅನೇಕ ವಸ್ತುಗಳನ್ನು ಉಪಯೋಗ ಮಾಡಿ ಕೋಶದ ನಿರ್ಮಾಣಕ್ಕೆ ಬೇಕಾದ ಒಂದು ವಸ್ತುಗಳನ್ನು ಮಾಡಿಕೊಳ್ಳುತ್ತೆ. ಅಂದರೆ ಮರುಬಳಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು 30ನೇ ಪ್ರಶ್ನೆ ನೋಡೋಣ. ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ. ಮೊಟ್ಟೆಗಾಗಿ ಸಾಕುವ ತಳಿ ಲೇಯರ್, ಮಾಂಸಕ್ಕಾಗಿ ಸಾಕುವ ಕೋಳಿ ತಳಿ ಬ್ರಾಯ್ಲರ್. 31ನೇ ಪ್ರಶ್ನೆ ನೋಡಿ. ಏಪಿಸ್ ಸೆರೆನಾ ಇಂಡಿಕಾ ಇದರ ಪ್ರಾಮುಖ್ಯತೆ ಏನು? ಏಪಿಸ್ ಅಂತಂದರೆ ಜೇನುನೊಣದ ಒಂದು ತಳಿಯ ಹೆಸರು. ಏಪಿಸ್ ಸೆರೆನಾ ಇಂಡಿಕಾ ಅಂತಂದರೆ ಅದರ ಒಂದು ಪ್ರಭೇದದ ಹೆಸರು. ಸೆರೆನಾ ಇಂಡಿಕಾ ಅಂದರೆ ಭಾರತೀಯ ತಳಿ, ಭಾರತೀಯ ಮೂಲದ ತಳಿ. ಈ ಒಂದು ಜೇನುನೊಣದ ಜೇನುತುಪ್ಪವನ್ನು ಪಡೆಯೋದಕ್ಕೆ ಸಾಕುವಂತಹ ಭಾರತೀಯ ಮೂಲದ ತಳಿಗಳನ್ನು ಏಪಿಸ್ ಸೆರೆನಾ ಇಂಡಿಕಾ ಅಂತ ಕರೀತಾರೆ. ಇನ್ನು ನೋಟ್ ಇಲ್ಲಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ನಾಲೆಜ್ಗಾಗಿ ನಾನು ನೋಟ್ ಅಂತ ಹಾಕಿರ್ತೀನಿ, ಸರಿಯಾಗಿ ಇದನ್ನು ಕೇಳಿಸ್ಕೊಳ್ಳಿ. ಏಪಿಸ್ ಡಾರ್ಸೆಟಾ ಮತ್ತು ಏಪಿಸ್ ಫ್ಲೋರೆ ಇವೆರಡೂ ಕೂಡ ಭಾರತೀಯ ತಳಿಯಾದ ಜೇನು ನೊಣಗಳೇ ಆಗಿರ್ತವೆ.
ಇವುಗಳನ್ನು ಜೇನುತುಪ್ಪ ಪಡೆಯುವುದಕ್ಕೆ ಇಲ್ಲಿಯ ತಳಿಯ ಸಸ್ಯಗಳಿಂದ ಮಕರಂದವನ್ನು ಪಡೆದು ಅವು ಜೇನುತುಪ್ಪ ತಯಾರಿಸೋದ್ರಿಂದ ಔಷಧೀಯ ಗುಣಗಳಿರ್ತವೆ. ಈ ಜೇನುತುಪ್ಪಕ್ಕೆ ಬಹಳ ಬೇಡಿಕೆ ಕೂಡ ಇರುತ್ತೆ. ಇನ್ನು ಏಪಿಸ್ ಮೆಲ್ಲಿಫೋರಾ ಅಂತ ಒಂದು ತಳಿಯ ಜೇನ್ನೊಣವನ್ನು ಸಾಕ್ತಾರೆ. ಇದು ಇಟಲಿಯ ತಳಿಯಾಗಿರುತ್ತೆ. ಇದರ ಪ್ರಾಮುಖ್ಯತೆ ಏನೇನು ಅಂತ ಕೂಡ ಕೇಳ್ಬೋದು. ಅದು ನಮ್ಮ ಭಾರತೀಯ ತಳಿಗಳಿಗಿಂತ ಕಡಿಮೆ ಕುಟುಕುತ್ತೆ, ಅಂದರೆ ಅಷ್ಟು ತೊಂದರೆ ಮಾಡಲ್ಲ, ಕುಟ್ಕೋದಿಲ್ಲ. ಮತ್ತು ಜೇನುತುಪ್ಪದ ಗುಣಮಟ್ಟ ಚೆನ್ನಾಗಿರುತ್ತೆ. ಒಂದೇ ಕಡೆ ಅದು ಗೂಡಿನಲ್ಲಿ ಬಹಳ ಕಾಲ ನಿಲ್ಲುತ್ತೆ, ಅಂದರೆ ಸಾಕುವಿಕೆ ಬಹಳ ಸುಲಭವಾಗಿರುತ್ತೆ. ಅದರಿಂದ ಬಹಳಷ್ಟು ಜನರು ವಾಣಿಜ್ಯಿಕವಾಗಿ ಬಹಳ ಪ್ರಮಾಣದಲ್ಲಿ ಜೇನುತುಪ್ಪ ತಯಾರು ಮಾಡೋದಕ್ಕೆ ಏಪಿಸ್ ಮೆಲ್ಲಿಫೋರಾವನ್ನು ಸಾಕ್ತಾರೆ. ಜಾಸ್ತಿ ಜೇನುತುಪ್ಪವನ್ನು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರು 32 ಮೇನ್ 13ನೇ ಮೇನಿಂದ ಆರಿಸ್ಕೊಳ್ಳಲಾಗಿದೆ. ಇನ್ನು ಮುಂದೆ ಬರುವಂಥ ಪ್ರಶ್ನೆಗಳೆಲ್ಲ 2 ಅಂಕದ ಪ್ರಶ್ನೆಗಳು. 2 ಅಂಕದ 2 ಪ್ರಶ್ನೆಗಳಿರ್ತವೆ. 32ನೇ ಪ್ರಶ್ನೆ ನೋಡೋಣ. ಸ್ಲಿರೆಂಕೈಮ ಅಂಗಾಂಶದ ಕೋಶದ ಭಿತ್ತಿಯ ಮಂದತೆಗೂ ಅಥವಾ ಮರುಭೂಮಿಯ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೂ ಕಾರಣವಾದ ರಾಸಾಯನಿಕ ವಸ್ತುಗಳು ಅಂತ ಕೇಳಿದೆ. ಸ್ಲಿರೆಂಕೈಮ ಅಂಗಾಂಶದಲ್ಲಿ ಲಿಗ್ನಿನ್ ಇರುತ್ತೆ. ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯಲ್ಲಿ ಕ್ಯೂಟಿನ್ ಇರುತ್ತೆ. ಇದರಿಂದ ಅವು ದಪ್ಪವಾಗಿರೋದಕ್ಕೆ ಕಾರಣ ಆಗುತ್ತೆ. ಸ್ಲಿರೆಂಕೈಮ ಆಧಾರ ಅಂಗಾಂಶ ಅಂತ ನೆನ್ಪಿಟ್ಕೊಳ್ಳಿ. ಇದು ಸಸ್ಯದ ತೊಗಟೆಯಲ್ಲಿ ಅಥವಾ ಗಟ್ಟಿಯಾದ ಬೀಜದ ಕವಚಗಳಲ್ಲಿ ಇರುತ್ತೆ. ಜೊತೆಗೆ ನಾರಿನಲ್ಲಿಯೂ ಕೂಡ ಸ್ಲಿರೆಂಕೈಮ ಇರುತ್ತೆ. ನಾವು ಬಳಸುವಂತಹ ಹತ್ತಿ ಇರಬಹುದು ಅಥವಾ ತೆಂಗಿನ ನಾರು ಇರಬಹುದು, ಸೆಣಬಿನ ನಾರು ಇರ್ಬೋದು, ಇವೆಲ್ಲ ಸ್ಲಿರೆಂಕೈಮಕ್ಕೆ ಉದಾಹರಣೆಗಳು. ಇನ್ನು ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಅಂತಂದರೆ ನಾವು ನೋಡ್ತೀವಿ, ಕ್ಯಾಕ್ಟಸ್ ಸಸ್ಯ ಏನು ಪಾಪಾಸ್ಕಳ್ಳಿ ಇರುತ್ತೆ, ಅದರ ಸಿಪ್ಪೆ ತುಂಬ ಗಟ್ಟಿಯಾಗಿರುತ್ತೆ, ದಪ್ಪವಾಗಿರುತ್ತೆ. ಇದರಲ್ಲಿ ಕ್ಯೂಟಿನ್ ಇರೋದ್ರಿಂದ ದಪ್ಪವಾಗಿರೋದು ನಾವು ನೋಡ್ತೀವಿ. ಇದು ನೀರನ್ನು ಆವಿಯಾಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಇರುವಂತಹ ಒಂದು ದಪ್ಪನಾದ ಪದರ. ಇದರ ಬದಲಿ ಪ್ರಶ್ನೆ ಇದೆ, ಒಂದು ಅಥವಾ ಪ್ರಶ್ನೆ. ವಿದ್ಯಾರ್ಥಿಯೊಬ್ಬ ಕದಿರಿನಾಕಾರದ ಅಡ್ಡಗೆರೆಗಳಿಲ್ಲದ ಒಂದು ಸ್ನಾಯುವನ್ನು ವೀಕ್ಷಣೆ ಮಾಡ್ತಾನೆ. ಇನ್ನೊಂದು ಸ್ನಾಯುನಲ್ಲಿ ಕೊಳವೆ ಆಕಾರದ್ದಿರುತ್ತೆ, ಆದರೆ ಅಡ್ಡಗೆರೆಗಳು ಇರುತ್ತೆ ಅಂತ ಅವನು ವೀಕ್ಷಣೆ ಮಾಡಿದಾಗ ಅವು ಏನು ಅಂತ ನೀವು ಹೇಗೆ ವಿಂಗಡಿಸ್ತೀರಾ? ಪಟ್ಟೆರಹಿತ ಸ್ನಾಯುನನ್ನು ಕದಿರಿನಾಕಾರದ ಅಡ್ಡಗೆರೆಗಳಿಲ್ಲದ ಸ್ನಾಯು ಅಂತ ಕರಿಬಹುದು. ಪಟ್ಟೆ ಸಹಿತ ಸ್ನಾಯು ಅಂತಂದಾಗ ಕೊಳವೆ ಆಕಾರದ ಅಡ್ಡಗೆರೆಗಳು ಇರುವ ಸ್ನಾಯು ಅಂತ ಕರಿಬಹುದು. ಇನ್ನು ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದೆ. ಪ್ರಮುಖವಾಗಿ ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಅಥವಾ ಅಪೇಕ್ಷಿತ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಬಹುದು. ಸಾಮಾನ್ಯವಾಗಿ ಧಾನ್ಯಗಳು, ಕಾಳುಗಳು ಇವುಗಳನ್ನು ಇಲಿಗಳು, ಕೀಟಗಳು ಮತ್ತು ಶಿಲೀಂಧ್ರಗಳ ಕಾಟವಿಲ್ಲದೆ ನಾವು ಅವುಗಳನ್ನು ವರ್ಷಗಟ್ಟಲೆ ಸಂಗ್ರಹಿಸಿ ಇಡ್ಬೋದು. ಇದರಲ್ಲಿ ಉಷ್ಣ ನಿಯಂತ್ರಣ ಮಾಡೋದಕ್ಕೆ ಕೂಡ ಸಾಧನಗಳಿರ್ತವೆ. ಕೀಟಗಳನ್ನು ಮತ್ತು ಪೀಡೆಗಳನ್ನು ಕೊಲ್ಲುವಂತಹ ರಾಸಾಯನಿಕ ಧೂಮದ ವ್ಯವಸ್ಥೆ ಕೂಡ ಇರುತ್ತೆ. ಇವೆಲ್ಲ ಕ್ರಮಗಳನ್ನು ಕೈಗೊಂಡಾಗ ಆಧುನಿಕ ಧಾನ್ಯ ಸಂಗ್ರಹಣ ತೊಟ್ಟಿಯಲ್ಲಿ ಆಹಾರ ಧಾನ್ಯ ಬಹಳ ದಿನಗಳವರೆಗೆ ನಾವು ಕೆಡದಂತೆ ಸಂರಕ್ಷಿಸ್ಬೋದು. ಅವುಗಳ ಪೋಷಕಾಂಶ ಕೂಡ ನಾಶವಾಗದೇ ಇರೋ ಹಾಗೆ ತಡೆಗಟ್ಟಬಹುದು. ಇನ್ನು ಇದರ ಬದಲಿ ಕ್ವಶನ್ ಕೂಡ ಇದೆ. ರೈತನೊಬ್ಬ ತನ್ನ ಕೃಷಿಯಲ್ಲಿ ರಸಗೊಬ್ಬರ ಬಳಸೋದಕ್ಕೆ ಯೋಚನೆ ಮಾಡಿದ್ರೆ ಅದರಿಂದ ಅನಾನುಕೂಲ ಏನು ಇದೆ ಅದನ್ನು ತಿಳಿಸಿ. ರಸಗೊಬ್ಬರ ಬಳಸುವಂಥದ್ದು ಲಾಭದಾಯಕವಾಗಿರುತ್ತದೆಯೇ ಹೊರತು ಅದರಿಂದ ಅದನ್ನು ಬಳಸುವ ಆಹಾರ ತಿನ್ನುವಂಥ ಜನರಿಗೂ ಉಪಯೋಗ ಇಲ್ಲ. ಅದಲ್ಲದೆ ಮಣ್ಣಿಗೂ ಕೂಡ ಬಹಳ ತೊಂದರೆಗಳು ಆಗ್ತವೆ. ಏನೇನು ಅಂತ ನೋಡೋಣ. ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ನಾಶ ಆಗುತ್ತೆ, ಮಣ್ಣು ಹುಳಿ ಆಗುತ್ತೆ, ಮಣ್ಣಿನಲ್ಲಿ ಸಾವಯವ ವಸ್ತುಗಳ ಮರುಭರ್ತಿ ಆಗೋದಿಲ್ಲ, ಸೂಕ್ಷ್ಮಾಣುಜೀವಿಗಳು ಸಾಯ್ತವೆ, ಹಾನಿಯಾಗುತ್ತೆ, ಜಲಮಾಲಿನ್ಯಕ್ಕೆ ಅಥವಾ ಮಣ್ಣಿನ ಮಾಲಿನ್ಯಕ್ಕೆ ಕೂಡ ಇದು ಕಾರಣ ಅಂತ ಈ ಅಂಶಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಜೀವಕೋಶದಲ್ಲಿ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಸೋಸೋಮ್ನ ಪಾತ್ರವನ್ನು ವಿವರಿಸಿ ಅಂತ ಇದೆ. ಮುಖ್ಯವಾಗಿ ಅದು ಜೀರ್ಣಕಾರಿ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಇದರಿಂದ ಮುದಿಯಾದ ಅಥವಾ ರೋಗದಿಂದ ಪೀಡಿತವಾದ ಕೋಶಗಳನ್ನು ನಾಶ ಮಾಡ್ಬೋದು. ಜೀವಕೋಶದ ತ್ಯಾಜ್ಯಗಳು ಮತ್ತು ಬಾಹ್ಯ ವಸ್ತುಗಳನ್ನು ಒಡೆದು ರಾಸಾಯನಿಕವಾಗಿ ವಿಭಜಿಸಿ ಅವುಗಳನ್ನು ಬಳಕೆ ಮಾಡೋದಕ್ಕೆ ಲೈಸೋಸೋಮ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ.
34, 35, 36ನೇ ಪ್ರಶ್ನೆಗಳು 14ನೇ ಮೇನ್ನಿಂದ ಇರುವಂಥವು 3 ಅಂಕದ ಪ್ರಶ್ನೆಗಳು. 35ನೇ ಪ್ರಶ್ನೆಯಲ್ಲಿ ನರಕೋಶದ ಚಿತ್ರವನ್ನು ಕೇಳಿದೆ. ನ್ಯೂರಾನ್ ಅಥವಾ ನರಕೋಶವನ್ನು ಈ ರೀತಿ ಬಿಡಿಸಬೇಕಾಗುತ್ತೆ. ನರಕೋಶದಲ್ಲಿ ಕೋಶಕಾಯ, ನ್ಯೂಕ್ಲಿಯಸ್ ಕೋಶಕಾಯದೊಳಗೆ ಇರುತ್ತೆ, ಡೆಂಡ್ರೈಟ್ ಮತ್ತು ಆಕ್ಸಾನ್ ಉದ್ದನೆಯ ಬಾಲದಂಥ ರಚನೆ. ಆಕ್ಸಾನ್ ಸುತ್ತಲೂ ಮಯಲಿನ್ ಹೊದಿಕೆಯನ್ನು ಬಿಡಿಸಬೇಕಾಗುತ್ತೆ. ಅದಾದಮೇಲೆ ತುದಿಯಲ್ಲಿ ಅನೇಕ ಕವಲುಗಳನ್ನು ತೋರಿಸಿ ನರತುದಿ ಅಂತ ಬರೀರಿ. ಆ ಕವಲುಗಳ ಮುಂದೆ ಗ್ಯಾಪ್ನಲ್ಲಿ ಸಂಸರ್ಗ ಅಥವಾ ಸೈನ್ಯಾಪ್ಸ್ ಅಂತ ಗುರುತಿಸ್ಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ DCANS ಅಂತ ನೆನ್ಪಿಟ್ಕೊಳ್ಳಿ. ಡಿ ಅಂದರೆ ಡೆಂಡ್ರೈಟ್, ಡಿಕ್ಯಾನ್ಸ್ ಅಂತ ಬಯಾಟ್ ಮಾಡ್ಕೊಳ್ಳಿ. ಸಿ ಅಂದರೆ ಸೈಟಾನ್, ಸಿ ಅಂದರೆ ಕೋಶಕಾಯ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸೈಟಾನ್. ನ್ಯೂಕ್ಲಿಯಸ್ಗೆ ಮತ್ತೆ ಹೆಸರಿಸೋಕೆ ಹೋಗಬೇಡಿ, ಶಾರ್ಟ್ ಕಟ್ಟಿಲ್ಲ. ನ್ಯೂಕ್ಲಿಯಸ್ ಸೈಟಾನ್ ಒಳಗಿರುತ್ತೆ. ಎಕ್ಸಾನ್ ಎ ಮೈಲಿನ್ ಹೊದಿಕೆ ಎಕ್ಸಾನ್ ಸುತ್ತಲೂ ಇರುತ್ತೆ, ಅದರಿಂದ ಅದಕ್ಕೂ ಕೂಡ ಶಾರ್ಟ್ ಫಾರ್ಮ್ ಇಲ್ಲ. DCANS ಅನ್ನೋದು ತುಂಬ ಪ್ರಮುಖವಾದ 5 ಭಾಗಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಅಕ್ಷರಗಳು. ಅಷ್ಟಲ್ಲದೆ ಡೆಂಡ್ರೈಟು ನರತುದಿ ಸ್ವೀಕರಿಸುವಂಥ ಭಾಗ, ಸಂದೇಶವನ್ನು ಸ್ವೀಕರಿಸುತ್ತೆ. ಅದಾದಮೇಲೆ ಕೋಶಕಾಯಕ್ಕೆ ಸಂದೇಶಗಳು ಬರ್ತವೆ, ಅದಾದಮೇಲೆ ಆಕ್ಸಾನ್ ಮೂಲಕ ಹೋಗ್ತವೆ. ಅದರಿಂದ ಸಂದೇಶಗಳು ಸಾಗಿಸುವ ಪಥ ತೋರಿಸಿ ಅಂತಂದ್ರೂ ಇದನ್ನೇ ಬರಿಬೇಕು. D ಫಾರ್ ಡೆಂಡ್ರೈಟ್, C ಫಾರ್ ಸೈಟಾನ್, ಆಕ್ಸಾನ್, A ಫಾರ್ ಆಕ್ಸಾನ್, N ಫಾರ್ ನರತುದಿ, ಲಾಸ್ಟ್ S ಫಾರ್ ಸಂಸರ್ಗ, ಸೈನಾಪ್ಸ್ ಅಂತ ಬರೆದ್ರೆ ಈ ಪಥ ಕೂಡ ಬರೆಯುವಷ್ಟು ರೂಢಿಯಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 36ನೇ ಪ್ರಶ್ನೆ, ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದೆ. ಇದರೊಳಗೆ ಬಹಳಷ್ಟು ಅಪೇಕ್ಷಣೀಯ ಗುಣಲಕ್ಷಣಗಳಿರ್ತವೆ. ಒಂದನೇದಾಗಿ ಕೆಲವು ಸಸ್ಯಗಳಲ್ಲಿ ಎತ್ತರ ಬೆಳೆಯುವಂಥದ್ದು ಅಥವಾ ಹೆಚ್ಚು ಕವಲೊಡೆಯುವಿಕೆ ಅಂಥದ್ದು ನಾವು ಅಪೇಕ್ಷೆ ಮಾಡ್ತೀವಿ. ಇನ್ನು ಕೆಲವರಲ್ಲಿ ಗಿಡ್ಡತನವನ್ನು ಅಪೇಕ್ಷೆ ಮಾಡ್ತೀವಿ. ಇನ್ನು ಕೆಲವುದರಲ್ಲಿ ವೇಗವಾಗಿ ಹಣ್ಣು ಹೂವನ್ನು ಕೊಡುವಂಥದ್ದು ಅಥವಾ ರೋಗ ನಿರೋಧಕತೆ ಇರುವಂಥದ್ದು, ಇಂಥ ಗುಣಗಳನ್ನು ನಾವು ಅಪೇಕ್ಷಣೀಯ ಗುಣಗಳು ಅಂತ ಕರಿತೀವಿ. ಹೂವಿನಲ್ಲಾದರೆ ತುಂಬ ದೊಡ್ಡದಾದಂಥ ಬಣ್ಣದ ಹೂವುಗಳನ್ನು ನಾವು ಅಪೇಕ್ಷೆ ಪಡ್ತೀವಿ, ಅವುಗಳನ್ನು ಕೂಡ ಅಪೇಕ್ಷಣೀಯ ಗುಣಗಳು ಅಂತ ಬರಿಬೋದು. ಇನ್ನು ಹಣ್ಣಿಗೆ ಬಂದಾಗ ಹಣ್ಣಿನಲ್ಲಿ ರುಚಿ ಹೆಚ್ಚಾಗಿರೋದು ಅಥವಾ ರಸಯುಕ್ತವಾಗಿರೋದು, ಮಾವಿನ ಹಣ್ಣಲ್ಲಿ ರಸಯುಕ್ತವಾಗಿರೋದು ಅಥವಾ ಹೆಚ್ಚು ಸಿಹಿಯಾಗಿರುವ ಗುಣಗಳನ್ನು ಅಪೇಕ್ಷಣೀಯ ಗುಣಲಕ್ಷಣಗಳು ಅಂತ ಬಹಳಷ್ಟು ಗುಣಗಳನ್ನು ನಾವು ಬರಿಬೋದು. ದೊಡ್ಡ ಮರಗಳಾಗಿದ್ದರೆ ನೇರವಾಗಿ, ನೀಳವಾಗಿ, ದಪ್ಪವಾಗಿ, ವೇಗವಾಗಿ ಬೆಳೆಯುವಂಥ ಗುಣವೇ ಅಪೇಕ್ಷಣೀಯ ಗುಣ. ಹೀಗೆ ಪ್ರತಿಯೊಂದು ಸಸ್ಯಗಳಲ್ಲಿ ಬೇರೆ ಬೇರೆ ಗುಣಗಳು ಅಪೇಕ್ಷಣೀಯ ಗುಣಲಕ್ಷಣಗಳಾಗಿರ್ತವೆ. ನೆನ್ಪು ಮಾಡಿಕೊಂಡು ಎಲ್ಲ ಲಕ್ಷಣಗಳನ್ನು ಬರೀರಿ. ಸಾವಯವ ಕೃಷಿ ಅಂದ್ರೇನು, ಸಾವಯವ ಕೃಷಿಯ ಉಪಯೋಗ ತಿಳಿಸಿ ಅಂತ ಅಥವಾ ಕ್ವಶನ್ ಇದೆ ನೋಡಿ. ಸಾವಯವ ಕೃಷಿ ಅಂತಂದರೆ ನೈಸರ್ಗಿಕವಾಗಿ ಸಿಗುವಂಥದ್ದೇ ಗೊಬ್ಬರಗಳನ್ನು ಮತ್ತು ಔಷಧಿಗಳನ್ನು ಬಳಸ್ಕೊಂಡು ಮಾಡುವಂಥ ಕೃಷಿಯಾಗಿರುತ್ತೆ. ನೀಲಿ ಹಸಿರು ಶೈವಲಗಳಂತಹ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಳ್ಳೋದು, ಜೈವಿಕ ಪೀಡನಾಶಕಗಳನ್ನು, ಫಾರ್ ಎಕ್ಸಾಂಪಲ್ಲು ಬೇವನ್ನು ಬಳಸೋದು, ಕಹಿ ಬೇವನ್ನು, ಮಿಶ್ರ ಬೆಳೆ, ಅಂತರ್ ಬೆಳೆ, ಸರದಿ ಬೆಳೆ ಪದ್ಧತಿಗಳನ್ನು ಅನುಸರಿಸೋದು, ಇವುಗಳನ್ನು ಅನುಸರಿಸಿ ಮಾಡುವಂಥ ಕೃಷಿಯೇ ಸಾವಯವ ಕೃಷಿ. ಇದರಿಂದ ಏನಪ್ಪ ಲಾಭ ಅಂತ ಕೊಟ್ಟಿದೆ. ಕೀಟ ಪೀಡೆ ಅಥವಾ ಕಳೆಗಳ ನಿಯಂತ್ರಣವನ್ನು ಇದರಲ್ಲಿ ಮಾಡ್ಬೋದು, ನೀರನ್ನು ಉಳಿಸ್ಬಹುದು ಅಂತ ಸೇರಿಸ್ಬೋದು. ಅಷ್ಟಲ್ಲದೆ ಈ ರಾಸಾಯನಿಕಗಳ ಉಪಯೋಗದಿಂದ ಆಗುವಂಥ ಏನು ಆರೋಗ್ಯದ ಸಮಸ್ಯೆ ಇದೆ ಅದು ಸಾವಯವ ಕೃಷಿಯಿಂದ ಆಗೋದಿಲ್ಲ. ಸಾವಯವ ಕೃಷಿಯಿಂದ ಆರೋಗ್ಯಕ್ಕೆ ಉಪಯುಕ್ತವಾದ ಆಹಾರವನ್ನು ಬೆಳೆಯಬಹುದು ಮತ್ತು ಮಣ್ಣಿನಲ್ಲಿ ತುಂಬ ಉತ್ತಮ ಗುಣಗಳು ಉಳ್ಕೊಳ್ತವೆ, ಬ್ಯಾಕ್ಟೀರಿಯಾಗಳು ಉಳಿಯುತ್ತೆ, ಜೊತೆಗೆ ನೀರನ್ನು ಹಿಡಿದಿಡುವ ಗುಣ ಹೆಚ್ಚಿರುತ್ತೆ. ಮಣ್ಣಿನ ಒಂದು ಫಲವತ್ತತೆ ಕೂಡ ಕಾಯ್ದುಕೊಳ್ಳೋದಕ್ಕೆ ಸಾವಯವ ಕೃಷಿ ಅನುಕೂಲ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಅವುಗಳ ಭಾಗ ಗುರುತಿಸಿ. ಕೇಳಿರೋದು 2 ಭಾಗ ಇಲ್ಲಿ, ಸೆಂಟ್ರಿಯೋಲ್ ಮತ್ತು ಮೈಟೊಕಾಂಡ್ರಿಯಾ. ನಾವೀಗ ನೋಡೋಣ ಪ್ರಾಣಿ ಕೋಶದಲ್ಲಿ ಯಾವ್ಯಾವ ಭಾಗ ಇರ್ತವೆ ಅಂತ ತಿಳ್ಕೊಳ್ಳಿ. ಪ್ರಾಣಿ ಕೋಶದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಿರೋದು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಅದರೊಳಗೆ ಹಳದಿ ಬಣ್ಣದಲ್ಲಿ ಮತ್ತೊಂದು ಡಾಟ್ ಇದೆ, ಅದು ಕಿರುಕೋಶ ಕೇಂದ್ರ. ಇನ್ನು ಅದರ ಮೇಲ್ಭಾಗದಲ್ಲಿದೆ ನೋಡಿ ಗಾಲ್ಗಿ ಸಂಕೀರ್ಣ, ಸುತ್ತಲೂ ಒಂದು 3 ಪರ್ಪಲ್ ಕಲರ್ದು ಬರೆದಿದ್ದಾರೆ, ಮೈಟೊಕಾಂಡ್ರಿಯಾ.
ಫುಲ್ ಸುತ್ತಲೂ ಪ್ರಾಣಿಕೋಶವನ್ನು ಆವರಿಸಿರುವ ಪೊರೆ ಅಂತ ಕೇಳಿದ್ರೆ ಕೋಶ ಪೊರೆ, ಅದರಲ್ಲಿ ನಾರಿನಂತಹ ರಚನೆಗಳು ಏನು ಕಾಣ್ತಾ ಇವೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆ ಚುಕ್ಕಿಗಳನ್ನ ಬಿಡಿಸಿ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೂ ಚುಕ್ಕಿ ಬಿಡಿಸ್ಬೋದು, ಅದನ್ನು ರೈಬೋಸೋಮ್ ಅಂತ ಕರೆದಿದ್ದಾರೆ. ಇನ್ನು ಕೋಶದ ಒಳಗಿರುವ ಹಳದಿ ಬಣ್ಣದ ದ್ರವ ಏನಿದೆ, ಲೈಟ್ ಹಳದಿಯಾಗಿ, ಅದನ್ನು ನಾವು ಕೋಶ ದ್ರವ್ಯ ಅಥವಾ ಕೋಶ ರಸ ಅಂತ ಕರಿತೀವಿ. ಒಂದು ನೀಲಿ ಬಣ್ಣದಲ್ಲಿ ಲೈಸೋಸೋಮನ್ನು ತೋರಿಸಿದೆ, ಒಂದು 4-5 ತೋರಿಸ್ಕೋಬೋದು. ಲೈಸೋಸೋಮು ಪ್ರಾಣಿ ಕೋಶದ ಆತ್ಮಹತ್ಯಾ ಸಂಚಿ. ಇನ್ನು ಸೆಂಟ್ರಿಯೋಲ್ ಅಂತ 2 ಚುಕ್ಕಿಗಳನ್ನು ತೋರಿಸಿದ್ದಾರೆ. ಸಾಮಾನ್ಯವಾಗಿ ನ್ಯೂಕ್ಲಿಯಸ್ ಅಕ್ಕಪಕ್ಕ ಇರ್ತವೆ, ಅವು ಕೋಶ ವಿಭಜನೆಯಲ್ಲಿ ಉಪಯೋಗ ಆಗ್ತವೆ. ಮೈಟೊಕಾಂಡ್ರಿಯಾ ಯಾವುದೇ ಕೋಶದಲ್ಲಿ ಇರ್ಬೋದು, ಸಸ್ಯಕೋಶದಲ್ಲೂ ಇರ್ಬೋದು. ಸಸ್ಯಕೋಶ ಅಥವಾ ಪ್ರಾಣಿಕೋಶದ ಶಕ್ತಿ ಕೇಂದ್ರ ಆಗಿರುತ್ತೆ. ಗಾಲ್ಗಿ ಸಂಕೀರ್ಣ ಅನ್ನೋದು ಲೈಸೋಸೋಮನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ವಸ್ತುಗಳನ್ನ ಪ್ಯಾಕೇಜಿಂಗ್ ಮಾಡುತ್ತೆ. ಗುಳ್ಳೆಗಳ ರೂಪದಲ್ಲಿ ಪ್ಯಾಕ್ ಮಾಡಿ ಅದು ಕೋಶದ ಒಳಭಾಗದಲ್ಲಿ ಬಿಡುತ್ತೆ. ಇನ್ನು ಕೋಶ ದ್ರವ್ಯ ಅನ್ನೋದು ದ್ರವ ಆಗಿರುತ್ತೆ, ಅದರಲ್ಲಿ ಈ ಎಲ್ಲ ಕಣದಂಗಗಳು ಕಂಡು ಬರ್ತವೆ. ಕೋಶ ಕೇಂದ್ರ ಕೋಶದ ಎಲ್ಲ ಚಟುವಟಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಕಿರುಕೋಶ ಕೇಂದ್ರ ಪ್ರೋಟೀನ್ ಒಂದು ಸಂಶ್ಲೇಷಣೆಯನ್ನು ನಿಯಂತ್ರಣ ಮಾಡುತ್ತೆ. ರೈಬೋಸೋಮು ಪ್ರೋಟೀನ್ ಸಂಶ್ಲೇಷಣೆಯನ್ನೇ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಕೋಶದ ಒಳಭಾಗದಲ್ಲಿ ಒಂದು ನಿರ್ದಿಷ್ಟ ಆಕಾರವನ್ನು ಕೊಡುತ್ತೆ, ಒಂದು ಜಾಲದಂಥ ರಚನೆ ಆಗಿರುತ್ತೆ, ಸಂಪರ್ಕ ಕೂಡ ಏರ್ಪಡಿಸುತ್ತೆ. ಇದಕ್ಕೇ ರೈಬೋಸೋಮು ಅಂಟ್ಕೊಂಡಿರುತ್ತೆ. ಇಷ್ಟು ಪ್ರಾಣಿಕೋಶದ ಬಗೆಗೆ ನಾವು ಅದರ ಕಾರ್ಯ ಕೇಳಿದ್ರೂ ಬರೆಯೋಕ್ಕೆ ಬರಬೇಕು, ಚಿತ್ರ ಕೇಳಿದ್ರೂ ಬರೆಯೋಕ್ಕೆ ಬರಬೇಕು. ಇನ್ನು 38ನೇ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆಗೆ 5 ಅಂಕ ಇರುತ್ತೆ. ಇದರಲ್ಲಿ 5 1 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ ಅಥವಾ ಕ್ವಶನ್ ಕೂಡ ಇದೆ. ಎ ಮತ್ತು ಬಿ ಅಂತ 2 ಪಾರ್ಟಲ್ಲಿ 3-2 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 1ನೇ ಪ್ರಶ್ನೆ ನೋಡೋಣ. ಇದು ತುಂಬ ಸುಲಭವಾಗಿದೆ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಯಾವುದು ಅಂತ ಕೇಳಿದೆ. ಚಪ್ಪಟೆ ಅನುಲೇಪಕ ಅಂಗಾಂಶ. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು. ದ್ರವ ಮಾತೃಕೆ ಹೊಂದಿರುವ ಅಂದರೆ ಪ್ಲಾಸ್ಮಾ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ. ಮೆದುಳಿನಲ್ಲಿ ಕಂಡುಬರುವಂಥ ಅಂಗಾಂಶ ನರಕೋಶ ಅಥವಾ ನ್ಯೂರಾನ್ ಅಂತ ಬರೀರಿ. ಜೀವಕೋಶದ ಶಕ್ತಿ ಕೇಂದ್ರ ಇಲ್ಲಿ ತಪ್ಪಾಗಿದೆ ಉತ್ತರ. ಮಾಡೆಲ್ ಪೇಪರಲ್ಲೂ ಕೂಡ ತಪ್ಪಾಗಿದೆ. ಜೀವಕೋಶದ ಶಕ್ತಿ ಕೇಂದ್ರ ಮೈಟೊಕಾಂಡ್ರಿಯಾ. ಇಲ್ಲಿ ಅಡಿಪೋಸ್ ಅಂಗಾಂಶ ಅಂತ ಕೊಟ್ಟಿದೆಯಲ್ಲ, ಇದಕ್ಕೆ ಉತ್ತರವಾಗಿ ನಾನು ಹೇಳ್ತೀನಿ. ಅಡಿಪೋಸ್ ಅಂದರೆ ಚರ್ಮದ ಅಡಿಗೆ ಇರುವಂತಹ ಒಂದು ಅಂಗಾಂಶ, ಸಡಿಲ ಸಂಯೋಜಕ ಅಂಗಾಂಶ. ಇದು ಕೊಬ್ಬನ್ನು ಸಂಗ್ರಹಿಸುತ್ತೆ. ಚರ್ಮದ ಉಷ್ಣತೆಯನ್ನು ಕಾಪಾಡೋದಕ್ಕೆ ಅಡಿಪೋಸ್ ಅಂಗಾಂಶ ತುಂಬಾ ಇಂಪಾರ್ಟೆಂಟು. ಇನ್ನು ಇದರ ಬದಲಿ ಕ್ವಶನ್ನ ಏನು ಕೊಟ್ಟಿದ್ದಾರಲ್ಲ, ಅದು ಒಂದು 3 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಬಂದೇ ಬರುವಂಥ ಪ್ರಶ್ನೆ. ಪಟ್ಟೆ ಸಹಿತ ಪಟ್ಟೆ ರಹಿತ ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸ ಬರೀರಿ ಅಂತ ಕೇಳಿದೆ. 3 ವ್ಯತ್ಯಾಸ ಇದೆ ನೋಡಿ. ಮೊದಲನೇದಾಗಿ ಪಟ್ಟೆ ಸಹಿತ ಸ್ನಾಯು ನೀಳವಾಗಿರುತ್ತೆ, ಉದ್ದವಾಗಿರುತ್ತೆ, ಕೊಳವೆ ಆಕಾರದಲ್ಲಿ ಇರುತ್ತೆ ಅಂತ ಬರೀರಿ. ಪಟ್ಟೆ ರಹಿತ ಸ್ನಾಯು ಕದುರಿನ ಆಕಾರ ಅಂದರೆ ಬಿಲ್ಲಿನ ಆಕಾರದಲ್ಲಿ ಇರುತ್ತೆ, ತುದಿ ಚೂಪಾಗಿರುತ್ತೆ ಅಂತ ಬರೀರಿ. ಹೃದಯದ ಸ್ನಾಯು ಕೂಡ ಕೊಳವೆ ಆಕಾರದಲ್ಲಿ ಇರುತ್ತೆ. ಪಟ್ಟೆ ಸಹಿತ ಸ್ನಾಯುಗಳಿಗೆ ಕವಲುಗಳಿರೋದಿಲ್ಲ, ಮರದ ಬ್ರ್ಯಾಂಚ್ಗಳ ಥರ ಕವಲೊಡೆಯೋದಿಲ್ಲ ಅದು. ಪಟ್ಟೆ ಸಹಿತ ಸ್ನಾಯುಗಳಲ್ಲಿಯೂ ಕೂಡ ರಹಿತ ಸ್ನಾಯುಗಳಲ್ಲಿಯೂ ಕವಲುಗಳಿರೋದಿಲ್ಲ, ನೇರ ಇರುತ್ತೆ. ಆದರೆ ಹೃದಯದ ಸ್ನಾಯು ಕವಲುಗಳನ್ನು ಹೊಂದಿರುತ್ತೆ. ಒಂದು ಕೊಳವೆಗೂ ಇನ್ನೊಂದು ಕೊಳವೆಗೂ ಸಂಬಂಧ ಇರುತ್ತೆ. ಇನ್ನು ಪಟ್ಟೆ ಸಹಿತ ಸ್ನಾಯು ಐಚ್ಛಿಕ ಸ್ನಾಯುಗಳಾಗಿರುತ್ತೆ. ಇದು ನಮ್ಮ ಮೂಳೆಗೆ ಅಂಟಿಕೊಂಡಿರುತ್ತೆ, ಕೈಕಾಲುಗಳಲ್ಲಿ ಕಂಡುಬರುತ್ತೆ. ನಮ್ಮ ಇಚ್ಛೆಗೆ ಒಳಪಟ್ಟು ಚಲಿಸೋದು ಅಥವಾ ಬರೆಯೋದು ಇಂಥವುಗಳನ್ನು ಕಾರ್ಯಗಳಲ್ಲಿ ಸಹಾಯ ಮಾಡುತ್ತೆ. ಪಟ್ಟೆ ರಹಿತ ಸ್ನಾಯು ಅನೈಚ್ಛಿಕ ಸ್ನಾಯುಗಳು ಅಂದರೆ ನಮ್ಮ ದೇಹದ ಒಳಭಾಗದಲ್ಲಿರುವ ಮೃದು ಸ್ನಾಯುಗಳಲ್ಲಿ ಕಂಡುಬರುತ್ತೆ, ಮೂಳೆಗೆ ಅಂಟ್ಕೊಂಡಿರೋದಿಲ್ಲ. ಇದು ಶ್ವಾಸಕೋಶದ ಗೋಡೆ ಅಥವಾ ಕರುಳಿನ ಗೋಡೆ ಇಂಥ ಭಾಗಗಳಲ್ಲಿ ಕಂಡುಬರುತ್ತೆ. ಹೃದಯದ ಸ್ನಾಯು ಹೃದಯದ ಗೋಡೆಯಲ್ಲಿ ಮಾತ್ರ ಕಂಡುಬರುತ್ತೆ. ಇದು ಕೂಡ ಅನೈಚ್ಛಿಕ ಕೆಲಸವನ್ನೇ ಮಾಡುತ್ತೆ. ಹೃದಯದ ಗೋಡೆಗೆ ಇದು ಕಂಡುಬರುತ್ತೆ. ಇದು ಆಯಾಸಗೊಳ್ಳೋದಿಲ್ಲ. ಆಯಾಸಗೊಳ್ಳದ ಒಂದು ಸ್ನಾಯು ಏನಾದರೂ ಇದ್ದರೆ ಹುಟ್ಟಿನಿಂದ ಸಾಯುವವರೆಗೂ ಆಯಾಸಗೊಳ್ಳದೆ ಕೆಲಸ ಮಾಡ್ತಾ ಇರುತ್ತೆ. ಅದು ಹೃದಯದ ಸ್ನಾಯು. ಇನ್ನು ನೆಕ್ಸ್ಟ್ ಪ್ರಶ್ನೆ ಇದರ ಜೊತೆಗೆ ಕೊಟ್ಟಿರುವಂಥದ್ದು, ರಕ್ತವು ಜೀವಿಗಳಲ್ಲಿ
ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ ಎಂದು ಸಮರ್ಥಿಸಿ ಅಂತ ಇದೆ. ಇದರ ಅರ್ಥ ಇಷ್ಟೇ, ರಕ್ತದ ಉಪಯೋಗಗಳನ್ನು ಬರೀರಿ ಅಂತ. ಅದರ ಉಪಯೋಗಗಳನ್ನು ಬರೆದಾಗ ಅದು ಸಂಯೋಜಕ ಅಂಗಾಂಶ ಮತ್ತು ತುಂಬ ಅವಶ್ಯಕ ಅನ್ನೋದು ಪ್ರೂವ್ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಬರೆದಿದ್ದೀನಿ, ರಕ್ತವು ದ್ರವ ಆಗಿರುತ್ತೆ, ದೇಹದಲ್ಲೆಲ್ಲ ಹರಿಯುತ್ತೆ, ಪ್ರಮುಖ ಅಂಗಗಳ ನಡುವೆ ಸಾಗಾಣಿಕೆ ಏರ್ಪಡಿಸುತ್ತೆ, ಇದರಿಂದ ಅದು ಸಂಯೋಜನೆಯನ್ನು ಕೂಡ ಉಂಟು ಮಾಡುತ್ತೆ. ಕೆಂಪು ರಕ್ತ ಕಣ ಶ್ವಾಸಕೋಶದಿಂದ ದೇಹದ ಕೋಶಗಳಿಗೆ ಆಮ್ಲಜನಕ ಸಾಗಿಸುತ್ತೆ. ರಕ್ತದ ಮಾಧ್ಯಮ ಪ್ಲಾಸ್ಮಾವು ತ್ಯಾಜ್ಯ ಅನಿಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಜೀರ್ಣವಾದ ಆಹಾರ ಅಲ್ಲದೆ ಹಾರ್ಮೋನ್ಗಳು ಮತ್ತು ಇತರ ಪದಾರ್ಥಗಳು ಅವುಗಳನ್ನು ಸಾಗಿಸುತ್ತೆ. ಬಿಳಿ ರಕ್ತ ಕಣ ರೋಗಾಣುಗಳನ್ನು ನಾಶ ಮಾಡುತ್ತೆ. ಇದರಿಂದ ಬಹಳಷ್ಟು ದೇಹದ ಆಂತರಿಕ ಅಂಗಗಳನ್ನೆಲ್ಲ ರಕ್ಷಣೆ ಮಾಡುತ್ತೆ. ಅದು ಕಿರುತಟ್ಟೆಗಳು ರಕ್ತಸ್ರಾವವನ್ನು ತಡೆಯೋದಕ್ಕೆ ಹೆಪ್ಪುಗಟ್ಟುತ್ತೆ, ರಕ್ತಸ್ರಾವ ತಡೆಗಟ್ಟುತ್ತೆ. ಸೊ ಇಷ್ಟು ನಾವು ಜೀವಶಾಸ್ತ್ರದಲ್ಲಿ ಬರುವಂಥ ವಿವಿಧ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ. ಇವುಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ರೆಡಿಯಾಗಿ. ಈ ಒಂದು ಭಾಗಕ್ಕೆ ಸಹಾಯಕರಾಗಿ ನನಗೆ ಟೈಪಿಂಗ್ ಮಾಡಿ ಕೊಟ್ಟವರು ಮಾಳಮ್ಮ ಮತ್ತು ಹಸೀನ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ರೆಡಿಯಾಗಿ ಬನ್ನಿ ಅಂತ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರಗಳನ್ನ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕೇಳಿಸ್ಕೊಂಡು ಓದ್ಕೊಂಡು ಎಕ್ಸಾಮ್ಗೆ ರೆಡಿಯಾಗಿ ಬನ್ನಿ. ಬೆಸ್ಟ್ ಆಫ್ ಲಕ್.